ಬರಗಾಲಕ್ಕೆ ನಮ್ಮ ಮಂತ್ರಿಗಳು, ಯಾದಗಿರಿ ಮಂತ್ರಿ, ಅಲ್ಲಿ ಶಾಸಕರು, ಕೃಷ್ಣ ನಾಯಕರು ಎಲ್ಲ ಬಹಳ ಒತ್ತಾಯ ಮಾಡ್ತಾ ಇದ್ರು. ಯಾದಗಿರಿಯಲ್ಲ ಈ ಮಧ್ಯದಲ್ಲಿ ಯಾರೋ ಕೋರ್ಟ್ ಹೋಗ್ಬಿಟ್ಟು ಪಾರ್ಟಿ ಟಿಎಂಸಿ ಬೇಕು ಅಂತ ಹೇಳಿ ಒಂದು ಕೋರ್ಟ್ ಇಂದ ಕೋರ್ಟ್ ಅವ್ರು ಅದನ್ನ ಕೊಡಕ್ಕಾಗಲ್ಲ, ನಾವು ಅಪೀಲ್ ಹೋಗಿಲ್ಲ. ನಾವೇ ಇನ್ನೊಂದು ಪರಿಸ್ಥಿತಿ ಸ್ಟೇ ವೆಕೇಟ್ ಮಾಡಿದ್ವಿ. ಡಬಲ್ ಬೆಂಚ್ ಸ್ಟೇ ಕೊಟ್ಟಿದ್ದಾರೆ. ಅದನ್ನೇ ನಿನ್ನೆ ಸಿಂಗಲ್ ಬೆಂಚ್ ಮಾಡಿದ್ರು, ಅದಕ್ಕೆ ಡಬಲ್ ಬೆಂಚ್ ಹೋಗಿ ನಾವು ಪರಿಸ್ಥಿತಿ ನೋಡೋದು. ನಾವು ಈಗ ನೀರ್ನ ಸುಮ್ಮನೆ ಏಕಾಏಕಿ ಬಿಡಕ್ಕಾಗಲ್ಲ. ಸೊ ಮಿನಿಸ್ಟರ್ಗೆ ಹೇಳಿದೀನಿ, ನಾವು ಒಂದಷ್ಟು ನೀರು ಬಿಡಬೇಕು ಅಂತ ಈಗಾಗಲೇ ನಾವು ತೀರ್ಮಾನ ಟೆಕ್ನಿಕಲ್ ಆಗಿ ನಾವು ರಿಪೋರ್ಟ್ ತರಿಸ್ಕೊಳ್ತಾ ಇದ್ದೇವೆ. ಮಧ್ಯದಲ್ಲಿ ಅದಕ್ಕೆ ನೀರು ಹೋಗ್ಬೇಕಾದ್ರೆ ನಾವೆಲ್ಲ ಪವರ್ನ ಅದಿರಬೇಕು, ಎಲ್ಲ ಮೋಟರ್ ಸೆಟ್ ಮಾಡ್ಬಿಟ್ಟು ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ರೈತರಿಗೆ ಈಗ ನೀರು ಕುಡಿಯೋ ನೀರಿಗೆ ರೈತರಿಗೆ ಬಿಡ್ತೀವಿ. ಅವತ್ತು ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಬೇಕು. ಈಗ ದಾರಿಲೇ ಕಂಪ್ಲೀಟ್ ಎಲ್ಲ ಮೋಟರ್ ಹಾಕೊಂಡು ಕೂತಿದ್ದಾರೆ. ಅದೆಲ್ಲ ಪ್ರಾಪರ್ ಪ್ರಿಪರೇಷನ್ ಮಾಡಕೋಬೇಕು. ಪ್ರಿಪರೇಷನ್ ಮಾಡಿ ಪವರ್ನೆಲ್ಲ ಆ ಕಡೆ ಈ ಕಡೆ ಎಲ್ಲ ನಿಲ್ಲಿಸಿ ಡೇ ಟೈಮ್ ಅಲ್ಲಿ ನೈಟ್ ಟೈಮ್ ಅಲ್ಲಿ ರಕ್ಷಣೆ ಮಾಡಬೇಕು. ಮಾಡಿ ಆ ನೀರು ತಲುಪಬೇಕು. ಬಿಟ್ಬಿಟ್ಟು ಅಲ್ಲಿ ನೀರು ಹೋಗ್ಲಿಲ್ಲ ಅಂತಂದ್ರೆ ತಿರ್ಗಾ ಕೇಳ್ತಾರೆ. ಈ ವರ್ಷ ನಮ್ಗೆ ನಾವು ಪ್ರಯಾರಿಟಿ ಅವೆಲ್ಲ ಎಕ್ಸೆಸ್ ಹಾಕೊಂಡಿದೆ. ರಾಯಚೂರಿಗೊಂದು ಬೇರೆ ಫಸ್ಟ್ ನಮ್ಗೆ ಕುಡಿಯೋ ನೀರು ಡ್ರಿಂಕಿಂಗ್ ಪ್ರಯಾರಿಟಿ, ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ. ಸರ್, ಇತ್ತೀಚೆಗೆ ತಮಿಳುನಾಡು